ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪಾಸ್ಕ ಕಾಲದ 6ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಪ್ರೀತಿ ಎಂಬ 2 ಅಕ್ಷರವನ್ನು ನಿರೂಪಿಸುವುದು ಬಹಳ ಕಷ್ಟ. ಯಾಕೆಂದರೆ ಅದನ್ನು ಪದಗಳಲ್ಲಿ ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಅದೇನೇ ಇದ್ದರೂ ಅದನ್ನು ಅನುಭವಿಸಿಯೇ ತೀರಬೇಕು. ಅದರಲ್ಲೂ ನಿಜವಾದ ಪ್ರೀತಿ ಎಂದರೆ ಯಾವುದು? ನಿಜವಾದ ಪ್ರೀತಿ ಅಂದರೇನು? ನಿಜವಾದ ಪ್ರೀತಿಯನ್ನು ಗುರುತಿಸುವುದು ಹೇಗೆ ಎಂಬೆಲ್ಲ ಪ್ರಶ್ನೆಗಳು ನಮ್ಮ ಮನದಲ್ಲಿ ಮೂಡುವುದು ಸಹಜ. ಆದರೆ ಕ್ರೈಸ್ತರಾದ ನಮಗೆ ನಿಜವಾದ ಪ್ರೀತಿ ಏನೆಂಬುದನ್ನು ಪ್ರಭು ಕ್ರಿಸ್ತರು ತೋರ್ಪಡಿಸಿದ್ದಾರೆ. ಪ್ರೀತಿಯ ಮೂಲವಾಗಿರುವ ಕ್ರಿಸ್ತ ನಮ್ಮಿಂದ ಬಯಸುವುದು ಕೇವಲ ಬಾಯಿ ಮಾತಿನ ಪ್ರೀತಿಯಲ್ಲ, ಕಾರ್ಯರೂಪದ ಪ್ರೀತಿ. ಕ್ರಿಸ್ತನನ್ನು ನಿಜವಾಗಿಯೂ ನಾವು ಪ್ರೀತಿಸಿದ್ದೇ ಆದರೆ ಆತನ ಆಜ್ಞೆಗಳನ್ನು ಪಾಲಿಸುತ್ತಾ ಜೀವಿಸಬೇಕು. ಕ್ರಿಸ್ತನ ಆಜ್ಞೆಗಳನ್ನು ಪಾಲಿಸಲು ಮತ್ತು ನಮ್ಮ ಪ್ರೀತಿಯನ್ನು ಕಾರ್ಯರೂಪದಲ್ಲಿ ತೋರಿಸಲು ಬೇಕಾದ ಅನುಗ್ರಹಕ್ಕಾಗಿ ನಾವು ಭಕ್ತಿಯಿಂದ ಇಂದು ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಪ್ರೇಷಿತರ ಕಾರ್ಯಕಲಾಪಗಳಿಂದ ಅಧ್ಯಾಯ 8ರಿಂದ ನಾವು ಆಲಿಸುತ್ತೇವೆ. ದೇವರ ವಾಕ್ಯ ಸಜೀವವಾದ ವಾಕ್ಯ. ಈ ವಾಕ್ಯ ಕೇವಲ ಕ್ರೈಸ್ತರ ಆಸ್ತಿಯಲ್ಲ. ಈ ವಾಕ್ಯವನ್ನು ಪ್ರೇಷಿತರು ಮೊದಲ ಬಾರಿಗೆ ಅನ್ಯ ಧರ್ಮದವರಿಗೆ ಸಾರುವುದನ್ನು ನಾವು ಕಾಣುತ್ತೇವೆ. ಮತ್ತು ದೇವರ ವಾಕ್ಯ ಅವರಲ್ಲಿ ಬೇರೂರಲು ಪ್ರೇಷಿತರು ಅವರನ್ನು ಪವಿತ್ರಾತ್ಮರಿಂದ ಅಭಿಷೇಕಿಸುವುದನ್ನು ಈ ವಾಚನದಲ್ಲಿ ನಾವು ಕಾಣುತ್ತೇವೆ. ಪ್ರಿಯರೇ, ಇಂದಿನ 2ನೇ ವಾಚನವನ್ನು ಸಂತ ಪೇತ್ರರು ಬರೆದ ಮೊದಲ ಪತ್ರದಿಂದ ಆರಿಸಲಾಗಿದೆ. ಕ್ರಿಸ್ತನ ಹಿಂಬಾಲಕರು ಸದಾಚಾರಕ್ಕಾಗಿ ಕಷ್ಟ ಹಿಂಸೆಯನ್ನು ಎದುರಿಸಲು ಸಿದ್ಧರಿರಬೇಕು. ಹಿಂಸೆಯ ಸಂದರ್ಭದಲ್ಲಿ ಶಾಂತಚಿತ್ತರಾಗಿದ್ದು ತಮ್ಮ ಒಳ್ಳೆಯ ಗುಣಗಳಿಂದ ಪರರನ್ನು ತಮ್ಮೆಡೆಗೆ ಸೆಳೆಯುವಂತಿರಬೇಕು. ಕಾರಣ ಒಂದಲ್ಲ ಒಂದು ದಿನ ಸತ್ಯಕ್ಕೆ, ನ್ಯಾಯಕ್ಕೆ, ಅಹಿಂಸೆಗೆ ಜಯ ಕಟ್ಟಿಟ್ಟ ಬುತ್ತಿ ಎಂದು ಪೇತ್ರ ಕ್ರೈಸ್ತ ವಿಶ್ವಾಸಿಗಳನ್ನು ಹುರಿದುಂಬಿಸುತ್ತಾನೆ. ಹಿಂದಿನ ವಾಚನದಲ್ಲಿ ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಯೋಹಾನನ ಶುಭ ಸಂದೇಶ ಅಧ್ಯಾಯ 14ರಿಂದ ಆರಿಸಲಾಗಿದೆ. ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ಬೀಳ್ಕೊಡುವ ಮುನ್ನ ಅವರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅಧ್ಯಾಯ 13, ಅಧ್ಯಾಯ 14 ನಾವು ಫೇರ್ವೆಲ್ ಡಿಸ್ಕೋರ್ಸ್, ಬೀಳ್ಕೊಡುಗೆಯ ಮಾತುಗಳು ಎಂದು ಕರೆಯುತ್ತೇವೆ. ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ಬೀಳ್ಕೊಡುವ ಮುನ್ನ ಅವರಲ್ಲಿ ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ತುಂಬುವುದನ್ನು ನಾವು ಈ ಅಧ್ಯಾಯಗಳಲ್ಲಿ ಕಾಣುತ್ತೇವೆ. ಮತ್ತು ತಮ್ಮ ಹಾಗೂ ತಂದೆ ದೇವರ ನಡುವಿನ ಬಾಂಧವ್ಯವೇನು, ಪ್ರೀತಿ ಎಂಥದ್ದು ಎಂಬುದನ್ನು ಶಿಷ್ಯರಿಗೆ ಮನವರಿಕೆ ಮಾಡಿಕೊಡುತ್ತಾರೆ. ಹಾಗಾಗಿ ಪ್ರಿಯರೇ, ಈ ಯೋಹಾನನ ಶುಭ ಸಂದೇಶವನ್ನು ಅನೇಕ ಬೈಬಲ್ ವಿದ್ವಾಂಸಕರು ಇಟ್ಸ್ ಅ ಗಾಸ್ಪಲ್ ಆಫ್ ದ ಫಾದರ್ ಆ್ಯಂಡ್ ಸನ್ ಎಂದು ಕರೆಯುತ್ತಾರೆ. ಈ ಶುಭ ಸಂದೇಶ ತಂದೆ ಮತ್ತು ಮಗನ ಶುಭ ಸಂದೇಶ ಎಂದು ಕರೆಯುತ್ತಾರೆ. ಕಾರಣ ಅನೇಕ ಬಾರಿ ಯೋಹಾನನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ತಮ್ಮ ಮತ್ತು ತಂದೆ ದೇವರ ನಡುವಿನ ಪ್ರೀತಿಯನ್ನು, ಬಾಂಧವ್ಯವನ್ನು ವಿವರಿಸುತ್ತಾರೆ. ಹಾಗಾಗಿ ಈ ಶುಭ ಸಂದೇಶವನ್ನು ತಂದೆ ಮತ್ತು ಮಗನ ಶುಭ ಸಂದೇಶ ಎಂದು ಅನೇಕ ವಿದ್ವಾಂಸಕರು ಕರೆಯುತ್ತಾರೆ. ಇಂದು ಕ್ರಿಸ್ತ ನಮಗೆ ಹೇಳುವುದು, ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ನನ್ನ ಆಜ್ಞೆಗಳನ್ನು ಅಂಗೀಕರಿಸಿ ಅವುಗಳ ಪ್ರಕಾರ ನಡೆಯುವವನೇ ನನ್ನನ್ನು ಪ್ರೀತಿಸುವವನು ಎನ್ನುತ್ತಾರೆ. ಪ್ರಿಯರೇ, ಪರಮ ತ್ರಿತ್ವ ಒಂದು ಪ್ರೀತಿಯ ಬಂಧನ. ಪಿತ, ಸುತ ಮತ್ತು ಪವಿತ್ರಾತ್ಮರಲ್ಲಿ ಬಿಡಿಸಲಾಗದ ಪ್ರೀತಿಯ ಅನ್ಯೋನ್ಯತೆಯ ಬಂಧವಿದೆ. ತಂದೆ ದೇವರ ಚಿತ್ತವನ್ನು ಪರಿಪೂರ್ಣಗೊಳಿಸಲೆಂದೇ ಈ ಜಗತ್ತಿಗೆ ಬಂದ ಕ್ರಿಸ್ತ ತಂದೆಯ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ತಮ್ಮ ಪ್ರಾಣವನ್ನೇ ಅರ್ಪಿಸುವುದರ ಮೂಲಕ ಮಾನವನ ಮೇಲಿನ ಪ್ರೀತಿಯನ್ನು ತೋರ್ಪಡಿಸಿದರು. ತಾವೇ ಆರಿಸಿಕೊಂಡ ಶಿಷ್ಯರನ್ನು ಶಕ್ತಗೊಳಿಸಲು, ಮುನ್ನಡೆಸಲು ಪೋಷಕರಾದ ಪವಿತ್ರಾತ್ಮರನ್ನು ಕಳುಹಿಸಿದರು.
ಹೀಗೆ ಕ್ರಿಸ್ತನ ಪ್ರೀತಿ ನಮ್ಮ ಕಲ್ಪನೆಗೆ ನಿಲುಕದ್ದು. ನಮ್ಮನ್ನು ಈ ಪರಿಯಾಗಿ ಪ್ರೀತಿಸುವ ಕ್ರಿಸ್ತ ನಮ್ಮಿಂದ ಬಯಸುವುದು ನಾವು ಅವರ ಆಜ್ಞೆಗಳನ್ನು ಪಾಲಿಸಬೇಕೆಂದು. ನಾವು ನಿಜವಾಗಿ ಕ್ರಿಸ್ತನನ್ನು ಅರಿತಿದ್ದೇ ಆಗಿದ್ದರೆ, ಕ್ರಿಸ್ತನನ್ನು ಪ್ರೀತಿಸಿದ್ದೇ ಆದರೆ, ಕ್ರಿಸ್ತನ ಪ್ರಾಮಾಣಿಕ ಹಿಂಬಾಲಕರು ನಾವಾದರೆ, ಅವರ ಆಜ್ಞೆಗಳು ನಮಗೆ ಹೊರೆಯಾಗಲಾರವು. ಕ್ರಿಸ್ತ ನಮ್ಮಿಂದ ಬಯಸುವುದು ಎಂತಹ ಪ್ರೀತಿಯನ್ನು ಎಂದು. ಕ್ರಿಸ್ತ ಪ್ರೀತಿಯ ಬಗ್ಗೆ ಮಾತಾಡುವಾಗ ಮತ್ತು ಬೋಧಿಸುವಾಗ ಅದರ ನಿಜವಾದ ಅರ್ಥ ಏನಿತ್ತು? ಕಾರಣ, ಈ ಪ್ರೀತಿ ಅನ್ನೋ ಪದವನ್ನು ನಾವು ಬಹಳ ಸಾಮಾನ್ಯವಾಗಿ ಅನೇಕ ಬಾರಿ ನಮ್ಮ ಮಾತುಗಳಲ್ಲಿ ಉಪಯೋಗಿಸ್ತಾ ಇರ್ತೇವೆ. ನಾವು ಒಂದು ಪ್ರಾಣಿಯನ್ನು ಕೂಡ ಪ್ರೀತಿಸ್ತೇವೆ, ಸಂಗೀತವನ್ನು ಪ್ರೀತಿಸುತ್ತೇವೆ, ಒಂದು ವಸ್ತುವನ್ನು ಪ್ರೀತಿಸುತ್ತೇವೆ. ಕ್ರಿಸ್ತ ಮಾತಾಡ್ತಾ ಇರುವುದು ಯಾವ ಪ್ರೀತಿಯ ಬಗ್ಗೆ? ಪ್ರಿಯರೇ, ಹೊಸ ಒಡಂಬಡಿಕೆ ರಚನೆಯಾದದ್ದು ಗ್ರೀಕ್ ಭಾಷೆಯಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಉಲ್ಲೇಖವಾಗಿರುವ ಪ್ರೀತಿಗೆ ಸಂಬಂಧಿಸಿದಂತೆ ಹಲವು ಪದಗಳು ಗ್ರೀಕ್ನಲ್ಲಿವೆ. ಉದಾಹರಣೆಗೆ ಫಿಲಿಯಾ, ಎರೋಸ್, ಅಗಾಪೆ, ಸ್ಟ್ರೋಜ್ ಮತ್ತು ಕ್ಸೇನಿಯ. ಅಗಾಪೆ ಅಂದರೆ ಏನು ಅರ್ಥ? ಹೊಸ ಒಡಂಬಡಿಕೆಯಲ್ಲಿ ಇದಕ್ಕೆ ಉದಾರ, ನಿಸ್ವಾರ್ಥ, ಪರೋಪಕಾರಿಯಾದ ಹಾಗೂ ಬೇಷರತ್ತಾದ ಅರ್ಥಗಳಿವೆ. ಇದು ಮಾತಾ ಪಿತೃಗಳ ಪ್ರೀತಿಯಾಗಿದ್ದು, ಜಗತ್ತಿನಲ್ಲಿ ಒಳ್ಳೆಯತನವನ್ನು ಹುಟ್ಟು ಹಾಕುವಂತೆ ಇದನ್ನು ಕಾಣಲಾಗುತ್ತೆ. ಅಗಾಪೆ ಅಂದರೆ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನು ಕೂಡ ಕೊಡುವುದಕ್ಕೆ ಆತ ಸಿದ್ಧನಿದ್ದಾನೆ. ಇದು ನಿಜವಾದ ಪ್ರೀತಿ. ಈ ಪ್ರೀತಿಯಲ್ಲಿ ತ್ಯಾಗವಿದೆ. ಮತ್ತು ಫಿಲಿಯ, ಇದು ನಿರ್ವಿಕಾರ ಸದ್ಗುಣಶೀಲ ಪ್ರೀತಿಯಾಗಿದ್ದು, ಇದು ಸ್ನೇಹಿತರಿಗೆ, ಕುಟುಂಬಕ್ಕೆ ಮತ್ತು ಸಮುದಾಯಕ್ಕೆ ತೋರುವ ನಿಷ್ಠೆಯನ್ನು ಸೂಚಿಸುತ್ತೆ. ಸದ್ಗುಣ, ಸಮಾನತೆ ಮತ್ತು ಅನ್ಯೂನತೆಯನ್ನು ಇದು ಬಯಸುತ್ತೆ. ಇದು ಭ್ರಾತೃತ್ವದ ಪ್ರೀತಿ ಎಂದು ಕರೆಯಬಹುದು. ಇನ್ನು ಏರೋಸ್, ಇದು ಇಂದ್ರಿಯ ಅಪೇಕ್ಷೆ ಮತ್ತು ಹಾತೊರೆಯುವ ಗುಣ ಹೊಂದಿರುವ ಭಾವೋದ್ರಿಕ್ತ ಪ್ರೀತಿ ಅಥವಾ ಲೈಂಗಿಕ ಪ್ರೀತಿ ಅಂತಲೂ ಕರೆಯಬಹುದು. ಸ್ಟ್ರೋಜ್, ಮಕ್ಕಳು ಪೋಷಕರಿಗೆ ತೋರುವ ಪ್ರೀತಿ. ಮತ್ತು ಕ್ಸೇನಿಯ ಅಂದರೆ ಅತಿಥಿಗಳಿಗೆ ತೋರುವ ಪ್ರೀತಿ. ಹಾಗಾಗಿ ಕ್ರಿಸ್ತ ಶುಭ ಸಂದೇಶದಲ್ಲಿ ಪ್ರೀತಿಯ ಬಗ್ಗೆ ಮಾತಾಡಬೇಕಾದರೆ ಉಪಯೋಗಿಸುವ ಪದ ಅಗಾಪೆ ಮತ್ತು ಫಿಲಿಯೋ. ಹಾಗಾಗಿ ಕ್ರಿಸ್ತ ಇಂದು ನಮ್ಮಿಂದ ಬಯಸುವುದು ಉದಾರ, ನಿಸ್ವಾರ್ಥ, ಪರೋಪಕಾರದ, ತ್ಯಾಗದ, ಮಾನವೀಯತೆಯ ಪ್ರೀತಿಯನ್ನು. ಜಗದ್ಗುರು ಬೆನೆಡಿಕ್ಟ್ 16ನೇರವರು ದೇವರೇ ಪ್ರೀತಿ ಎಂಬುದರ ಮೇಲೆ ತಮ್ಮ ಮೊದಲ ಸುತ್ತೋಲೆಯಲ್ಲಿ ಈ ರೀತಿ ಬರೆಯುತ್ತಾರೆ: ಪ್ರೇಮ ಸ್ವರೂಪಿಯಾಗಿರುವ ದೇವರ ರೂಪದಲ್ಲಿ ಸೃಷ್ಟಿಯಾಗಿರುವ ಮನುಷ್ಯ ಪ್ರೀತಿಯನ್ನು ಅನುಸರಿಸಬಲ್ಲ. ದೇವರ ಪ್ರೀತಿಯನ್ನು ಪಡೆದುಕೊಳ್ಳುವ ಮತ್ತು ಅನುಭವಿಸುವ ಮೂಲಕ ದೇವರಿಗೆ ಮತ್ತು ಇತರರಿಗೆ ತನ್ನನ್ನು ತಾನೇ ಅರ್ಪಿಸಿಕೊಳ್ಳಬಲ್ಲ ಎಂದು ಜಗದ್ಗುರು ಬೆನೆಡಿಕ್ಟ್ ಅವರು ನುಡಿಯುತ್ತಿದ್ದರು. ಪ್ರಿಯರೇ, ಜಗದ್ಗುರು 16ನೇ ಬೆನೆಡಿಕ್ಟರು ಈ ಪತ್ರವನ್ನು ಮಾತೆ ಮರಿಯಮ್ಮ ಮತ್ತು ಮದರ್ ತೆರೆಸರವರ ಪ್ರೀತಿಯ ಬಗ್ಗೆ ಉಲ್ಲೇಖಿಸುತ್ತಾ ಅವರು ತಮ್ಮ ಜೀವನದಲ್ಲಿ ಅಗಾಪೆ ಪ್ರೀತಿಯನ್ನು ಕಾರ್ಯರೂಪದಲ್ಲಿ ತೋರಿಸಿದರು ಎಂದು ಬರೆಯುತ್ತಾರೆ. ಇಂತಹ ಪ್ರೀತಿ ನಮ್ಮ ಪ್ರೀತಿಯಾಗಬೇಕು. ಕ್ರಿಸ್ತ ನನ್ನ ಆಜ್ಞೆಗಳನ್ನು ಪಾಲಿಸಿರಿ ಎಂದು ನುಡಿದರು. ಯಾವುದು ಆ ಆಜ್ಞೆ? ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಯೋಹಾನನ ಶುಭ ಸಂದೇಶ ಅಧ್ಯಾಯ 13 ವಾಕ್ಯ 34. ಕ್ರಿಸ್ತ ಎಂದು ಲವ್ ಅಟ್ ಫಸ್ಟ್ ಸೈಟ್ ಅಥವಾ ಒಂದು ದಿನದ ಡೇಟಿಂಗ್ ಪ್ರೀತಿಯ ಬಗ್ಗೆ ಮಾತಾಡ್ತಿಲ್ಲ. ಕ್ರಿಸ್ತನ ಪ್ರಕಾರ ಪ್ರೀತಿ ಎಂದರೆ ಸಹನಶೀಲತೆ. ಪ್ರೀತಿ ಎಂದರೆ ದಯೆ. ಅದು ಅಸೂಯೆಯಲ್ಲ, ಅದು ಜಂಬ ಪಡುವುದಿಲ್ಲ, ಹೆಮ್ಮೆ ಪಡುವುದಿಲ್ಲ. ಇದು ಒರಟಲ್ಲ, ಸ್ವಾರ್ಥ ಸಾಧಕವಲ್ಲ, ಸುಲಭವಾಗಿ ಕೋಪಕ್ಕೆ ತುತ್ತಾಗುವುದಿಲ್ಲ. ಇದು ಅನ್ಯಾಯ, ಅಕ್ರಮಗಳ ದಾಖಲೆಯನ್ನು ಇಡುವುದಿಲ್ಲ. ಪ್ರೀತಿ ಕೆಡುಕಿನಲ್ಲಿ ಸಂತೋಷ ಕಾಣುವುದಿಲ್ಲ. ಇದು ಸದಾ ರಕ್ಷಿಸುತ್ತದೆ, ಸದಾ ನಂಬುತ್ತದೆ, ಸದಾ ಭರವಸೆಯನ್ನು ನೀಡುತ್ತದೆ ಎಂದು ಸಂತ ಪೌಲರು ಕೊರಿಂಥರಿಗೆ ಬರೆದ ಪತ್ರದಲ್ಲಿ ಅಧ್ಯಾಯ 13ರಲ್ಲಿ ತುಂಬ ಸುಂದರವಾಗಿ ಪ್ರೀತಿಯ ಬಗ್ಗೆ ವಿವರಿಸುತ್ತಾರೆ. ಪ್ರಿಯರೇ, ಹಾಗಾಗಿ ಇಂದು ನಾವು ಕ್ರಿಸ್ತನನ್ನು ಪ್ರೀತಿಸಿದ್ದೇ ಆದರೆ ಆತನ ಆಜ್ಞೆಗಳು ನಮಗೆ ಹೊರೆಯಾಗಲಾರವು. ಹಾಗಾಗಿ ಇಂದು ಕ್ರಿಸ್ತ ನಮ್ಮಿಂದ ಬಯಸುವ ಪ್ರೀತಿಯನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಬೇಕು.
ಮೊದಲ ಆದ್ಯತೆ ದೇವರಿಗೆ ನೀಡುತ್ತಾ ಕ್ರಿಸ್ತ ನಮ್ಮನ್ನು ಪ್ರೀತಿಸಿದಂತೆ ನಾವು ಕೂಡ ಪರರನ್ನು ಪ್ರೀತಿಸಬೇಕು. ನಾವು ಪ್ರೀತಿಸುತ್ತೇವೆ ಯಾರನ್ನ? ನಮ್ಮವರನ್ನು. ಆದರೆ ಕ್ರಿಸ್ತ ಇಂದು ನಮ್ಮಿಂದ ಬಯಸುವುದು ಸರ್ವರನ್ನು ಪ್ರೀತಿಸಲು ಕರೆಯನ್ನು ನೀಡುತ್ತಿದ್ದಾರೆ ಮತ್ತು ಆ ಪ್ರೀತಿ ಕ್ರಿಸ್ತನ ರೀತಿಯ ಪ್ರೀತಿಯಾಗಿರಬೇಕು. ಕಾರಣ ಕ್ರಿಸ್ತ ನಮಗೆ ನುಡಿಯುವುದು, ನಿಮ್ಮ ಈ ಪರಸ್ಪರ ಪ್ರೀತಿಯನ್ನು ಕಂಡು ನೀವು ನನ್ನ ಶಿಷ್ಯರೆಂದು ಜನರೆಲ್ಲರೂ ಅರಿತುಕೊಳ್ಳಬೇಕು ಎಂದು. ನಮ್ಮ ನಡೆ ನುಡಿಯಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಕ್ರಿಸ್ತನ ಪ್ರೀತಿಯನ್ನು ನಾವು ತೋರ್ಪಡಿಸಿದಾಗ ಮಾತ್ರ ಆತನ ನಿಜ ಅನುಯಾಯಿಗಳಾಗಲು ಸಾಧ್ಯ. ಈ ವರ ಪ್ರಸಾದಕ್ಕಾಗಿ ನಾವು ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.